ಮತ್ತೆ ಚೈತನ್ಯ ಜೊತೆ ಮತ್ತೆ ಸಿನಿಮಾ ಮಾಡ್ತಿರೋದು. ಯಾಕಂದ್ರೆ ಚೈತನ್ಯ ಒನ್ ಆಫ್ ದಿ ಫೇವರೇಟ್ ಡೈರೆಕ್ಟರ್ಸ್ ಅಲ್ಲಿ ಒಬ್ರು ವೇಣುಗೆ. ಆ ಎರಡೂ ಕಾರಣದಿಂದ ಒಪ್ಕೊಂಡ್ವಿ. ಆವಾಗ ಪದ್ಮನ ಬಗ್ಗೆ ನಮ್ಗೆ ಗೊತ್ತೇ ಇರಲಿಲ್ಲ. ಪದ್ಮ ಬರೋದ್ ಮುಂಚೆ ಶ್ರೇಯಸ್ ಹೇಳಲೇಬೇಕು, ಒಳ್ಳೆ ಪ್ಯಾಷನ್ ಇರುವಂತ ಒಬ್ಬ ಪ್ರೊಡ್ಯೂಸರ್, ಇಂಟ್ರೆಸ್ಟ್ ಇರುವಂತ ಒಂದು ಪ್ರೊಡ್ಯೂಸರ್, ಸಿನಿಮಾ ಅಂತಂದ್ರೆ ಒಬ್ಬ ಆಡಿಯನ್ಸ್ ಆಗಿ ಎಂಜಾಯ್ ಮಾಡುವಂತ ಒಬ್ಬ ಪ್ರೊಡ್ಯೂಸರ್. ಈಗಲೂ ಕೂಡ ಹಾಡುಗಳೆಲ್ಲ ಬರ್ತಾ ಇದ್ರೆ ಅವ್ನು ವಿಸಿಲ್ ಹಾಕೊಂಡು ಕೂತಿದ್ದ ಹಿಂದೆ. ನೀನ್ ಡ್ಯಾನ್ಸ್ ಮಾಡ್ತಿದ್ರೆ ನಾನು ಅಂದ್ರೆ ಇವನು ಅಂತ ಅವ್ರ ಜೊತೆಗೆ ನನಗೆ ಅಂದ್ರೆ ವಿನೋದ್ನ ನಿಜವಾದ ಅಭಿಮಾನಿಗಳಲ್ಲಿ ಶ್ರೇಯಸ್ಸು ಕೂಡ ಒಬ್ಬ. ಯಾಕೆಂದ್ರೆ ನಿನ್ ಬಗ್ಗೆ ಎಷ್ಟು ಮಾತು ಕೇಳಿದೀನಿ ಅವನ ಬಾಯಲ್ಲಿ ಅಂದ್ರೆ ವಿನೋದ್ ಸರ್ ವಿನೋದ್ ಸರ್ ನನ್ನ ಹೀರೋ ನನ್ಗೆ ಸ್ವಲ್ಪ ತಾನೇ ಗೊತ್ತು ಕಣೋ. ಅವ್ರ ಅಪ್ಪಾಜಿ ಜೊತೆ ನಾನು ಆಕ್ಟ್ ಮಾಡಿದ್ದೀನಿ, ಅಷ್ಟು ಬಿಟ್ರೆ ವಿನೋದನ್ ಜೊತೆ ನಾನು ಯಾವ ಸಿನಿಮಾನು ಆಕ್ಟ್ ಮಾಡಿಲ್ಲ ಇದುವರೆಗೂ. ಬಟ್ ನನಗೆ ವ್ಯಕ್ತಿಗತ ಪರಿಚಯ ಇಲ್ಲ, ಆದರೆ ಆತನ ಬಗ್ಗೆ ನನ್ಗೆ ಗೌರವ ಇದೆ. ಯಾಕಂದ್ರೆ ಒಳ್ಳೆ ಆರ್ಟಿಸ್ಟು, ಒಳ್ಳೆ ಕಲಾವಿದ, ಒಳ್ಳೆ ಮನುಷ್ಯ. ಅದರಿಂದ ನನಗೆ ಅವನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಬಟ್ ಇವನಿತ್ರ ನಿನ್ನ ಬಯೋಡಾಟಾ ಕೇಳಿ ನಾನು ಇನ್ನೂ ಹತ್ರ ಆಗ್ಬಿಟ್ಟೆ. ಏನೋ ನನಗೆ ತುಂಬಾ ಗೊತ್ತು ವಿನೋದ್ ಪ್ರಭಾಕರ್ ಅನ್ನೋ ಥರ. ಯಾಕಂದ್ರೆ ಶ್ರೇಷ್ಠ ಸತಿ ಹೇಳಿದ್ದ ನಾನು ನಿನ್ನ ಬಗ್ಗೆ. ಆಮೇಲೆ ಪದಮನ್ ಬಗ್ಗೆ ಅಂತೂ ತುಂಬಾ ಖುಷಿ ಅನ್ಸುತ್ತೆ. ಪದಮ್ಮ ಒಂದು ಇನ್ನೋಸೆಂಟ್ ಹೆಣ್ಮಗಳು, ಪದ್ಮಾವತಿ ಜಯರಾಮ್ರವರು. ತುಂಬಾ ಖುಷಿ ಅನ್ಸುತ್ತೆ. ಒಬ್ಬ ಹೆಣ್ಮಗಳು ಯಾವ್ದಾದ್ರು ಒಂದು ಕೆಲಸ ತಗೊಂಡ್ರೆ ಮೊದಲನೇದಾಗಿ ಅವನ ಹೆಂಡತಿ, ಆಕೆ ತುಂಬಾ ಖುಷಿ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಕಮಿಟ್ಮೆಂಟ್ ಆಗಿ ಬಂದು ಮಾತಾಡಿ ಆ ಸೆಟ್ಟಲ್ಲೂ ಅಷ್ಟೇ. ನಾನು ಒಂದ್ಸತಿ ನಿಮ್ಮ ಶೂಟಿಂಗ್ ಹತ್ರ ಮೈಸೂರಿಗೆ ಬಂದಿದ್ದೆ, ನಮ್ಮ ಮನೆ ಪಕ್ಕದಲ್ಲೇ ನೀವು ಶೂಟಿಂಗ್ ಮಾಡ್ತಿದ್ರಿ ಮೈಸೂರಲ್ಲಿ. ಸೊ ಅದರಿಂದ ಯೂಶಲಿ ವೇಣು ಸೆಟ್ಟಿಗೆ ನನ್ನ ಕರೆಯಲ್ಲ, ನಾನು ಹೋಗಲ್ಲ. ಯಾಕಂದ್ರೆ ನನಗೆ ಸಂಬಂಧ ಇರಬೇಕಾದ್ರೆ, ಯಾಕಂದ್ರೆ ಅವರು ಸ್ವಲ್ಪ ಕೆಲಸ ಮಾಡ್ತಿರ್ತಾರೆ. ಆಮೇಲೆ ನನ್ನ ಮಾತಾಡ್ಸೋದೇ ಇಲ್ಲ ವೇಣು ಸೆಟ್ಟಿಗೆ ಹೋದ್ರೆ. ಸೊ ಅದರಿಂದ ನಾನು ಹೋಗೋದಿಲ್ಲ. ಬಟ್ ಅಲ್ಲಿ ನಮ್ಮನೆ ಪಕ್ಕದಲ್ಲೇ ಇದ್ದಿದ್ದಕ್ಕೆ ನೀವು ಬನ್ನಿ ಅಂತ ನೀವು ಕರೆದಿದ್ದಕ್ಕೆ ಹೋಗಿ ಬಂದೆ. ಅಲ್ಲಿ ಇವನ ಹೆಂಡತಿ ಎಷ್ಟು ಲವಲವಿಕೆಯಿಂದ ಓಡಾಡ್ಕೊಂಡಿರೋದು. ಆಮೇಲೆ ಅಲ್ಲಿ ನಾನು ಪದ್ಮನ್ನ ನೋಡ್ತೀವಿ. ಪದ್ಮಾವತಿಯವರನ್ನ ಪದ್ಮ ಅಂತ ಕರೆದಿದ್ದು ಈ ವೇಣು ಮತ್ತೆ ಚೈತನ್ಯನೇ ಅನ್ಸುತ್ತೆ. ಅಂದ್ರೆ ಒಂದು ತಾಯಿ ತರ ಅವರನ್ನ ಕರೆದ್ರು. ಬಟ್ ಈಗ ನಿಜವಾಗ್ಲೂ ತಾಯಿ ನೀವು ಇಡೀ ನಿಮ್ಮ ಟೀಮಿಗೆ ನಿಜವಾದ ತಾಯಿ ಸ್ಥಾನದಲ್ಲಿ ನಿಂತು ನೀವು ಆ ಪಿಕ್ಚರ್ನ ನಡೆಸಿದಿರಿ. ತುಂಬಾ ಖುಷಿ ಅನ್ಸುತ್ತೆ. ಮೂರನೇ ಹಾಡಿನ ಬಿಡುಗಡೆ, ಇದಕ್ಕಿಂತ ಮುಂಚೆ ನಾವು ಟೀಸರ್ ಬಿಡುಗಡೆ ಮಾಡಿದೀವಿ. ಇನ್ನು ಬಿಡುಗಡೆಗಿಂತ ಮುಂಚೆ, ಸಿನಿಮಾ ಬಿಡುಗಡೆಗಿಂತ ಮುಂಚೆ ಇದರ ಇನ್ನೊಂದು ಹಾಡನ್ನ ನಾವು ರಿಲೀಸ್ ಮಾಡ್ತೀವಿ. ಅದಲ್ಲದೆ ನಮ್ಮ ಟ್ರೈಲರ್ನ ರಿಲೀಸ್ ಮಾಡ್ತೀವಿ. ಸಿನಿಮಾ ರಿಲೀಸ್ ಮಾಡಿದ್ಮೇಲೂ ಕೂಡ ಎಷ್ಟೋ ಹಾಡುಗಳಿದೆ ಇನ್ನೂ ರಿಲೀಸ್ ಆಗುವಂಥದ್ದು. ಯಾಕೆಂದ್ರೆ ನಾವು ಸಂತೋಷ್ ನಾರಾಯಣನ್ ಅವ್ರ ಹತ್ರ 5 ಹಾಡು ಮಾಡೋಕೆ ಕೇಳಿದ್ದು. ಅವರು 8 ಹಾಡು ಮಾಡಿದ್ರು, ಕಡೆ 7 ಹಾಡಿಗೆ ಅದನ್ನು ತಂದಿದ್ದಾರೆ. ರೀ ರೆಕಾರ್ಡಿಂಗ್ ಅಲ್ಲಿ ಕೂಡ ಅವರು ಹಾಡುಗಳನ್ನ ಕಂಪೋಸ್ ಮಾಡಿದ್ದಾರೆ. ಅವರು ಹಾಡುಗಳನ್ನ ಎಷ್ಟು ಚಂದವಾಗಿ ಮಾಡಿದ್ರು ಅಷ್ಟೇ ಅದ್ಭುತವಾಗಿ ಇದರ ಬ್ಯಾಕ್ಗ್ರೌಂಡ್ ಸ್ಕೋರ್ನ ಕೂಡ ಮಾಡಿದ್ದಾರೆ. ನಮ್ಮ ಈ ಸಿನಿಮಾ ಒಂದು ತಂಡದ ಪರಿಶ್ರಮ. ಮುಂಚೆನೆ ಹೇಳಿದಾಗೆ ಈ ಸಿನಿಮಾ ಆದಿನಗಳು ತರ ಮಾಡಬೇಕು, ಇದನ್ನ ವಿನೋದ್ ಪ್ರಭಾಕರ್ ಅವ್ರಿಗಾಕೆ ಮಾಡಬೇಕು ಅಂತ ನನಗೆ ಮೊದಲು ಬಂದಿದ್ದು ಶ್ರೇಯಸ್ ಅವರು, ನಮ್ಮ ನಿರ್ಮಾಪಕರು. ಶ್ರೇಯಸ್ಸು ಮತ್ತೆ ಪದ್ಮಾವತಿ ಮೇಡಮ್ ಇಬ್ರು ಇದನ್ನ ಬಹಳ ಅದ್ದೂರಿಯಾಗಿ ಮಾಡಬೇಕು, ಒಂದು ದೊಡ್ಡ ಕನ್ನಡ ಆಡಿಯನ್ಸ್ ನೆನ್ಸ್ಕೊಳ್ಳುವಂತ ಒಂದು ಸಿನಿಮಾ ಮಾಡಬೇಕು ಅಂತ ಬಂದ್ರು. ಆದ್ರಿಂದ ಅವರು ಆಶೀಶ್ ವಿದ್ಯಾರ್ಥಿ, ಅತುಲ್ ಕುಲಕರ್ಣಿ ಅಂತ ದೊಡ್ಡ ಆಕ್ಟರ್ಸ್ನ ಕರ್ಕೊಂಡ್ಬಂದ್ರು, ಸಂತೋಷ್ ನಾರಾಯಣನ್ ಅಂತ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ನ ಕರ್ಕೊಂಡ್ಬಂದ್ರು. ಬಹಳ ಪ್ರೊಡಕ್ಷನ್ ವ್ಯಾಲ್ಯೂಸ್ಲಿ ಬಹಳ ಮಹತ್ವಾಕಾಂಕ್ಷೆ ಇರುವಂತ ಸಿನಿಮಾ ಇದು. ಈ ಸಿನಿಮಾದಲ್ಲಿ ನನಗೆ ಜೊತೆಗೆ ವರ್ಕ್ ಮಾಡೋಕ್ಕೆ ವಿನೋದ್ ಪ್ರಭಾಕರ್ ಅವ್ರ ಜೊತೆ ಕೆಲಸ ಮಾಡುವಂತ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ. ಈಸ್ ಒನ್ ಆಫ್ ದ ಬೆಸ್ಟ್ ಆಕ್ಟರ್ಸ್ ಐ ವರ್ಕ್ ವಿತ್, ಪವರ್ ಹೌಸ್ ಆಫ್ ಅ ಟ್ಯಾಲೆಂಟ್. ಅವ್ರಿಗೆ ಎಷ್ಟು ವರ್ಸಟೈಲ್ ಅಂದ್ರೆ ಇಂಥ ಪಾತ್ರ ಮಾಡೋಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ. ಅವ್ರು ಎಲ್ಲಾ ತರದ ಪಾತ್ರನೂ ನಿಭಾಯಿಸಬಲ್ಲ ಅಂತ ಅದ್ಭುತವಾದ ನಟ. ಇವ್ರ ಬಗ್ಗೆ ಅನೇಕ ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ, ಆದ್ರೆ ಅದರಿಂದ ಇನ್ನೂ ಹೆಚ್ಚು ಹೇಳೋಕೆ ಹೋಗೋದಿಲ್ಲ. ಕಾರ್ತಿಕರು, ಥ್ಯಾಂಕ್ ಯು ಆ್ಯಂಡ್ ಗುಡ್ ಮಾರ್ನಿಂಗ್. ಖಂಡಿತ ನಾನು ಒಬ್ಬ ನಿರ್ಮಾಪಕನ ಒಂದು ಏನು ಅನುಭವ ಇದೆ ಅದನ್ನೆಲ್ಲ ನಾನು ಶ್ರೇಯಸ್ ಅವ್ರಿಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ. 7 ಕೋಟಿ ಮೇಲೆ ದಾಟ್ಬೇಡ ಸಿನಿಮಾ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ಮಾಡಬೇಡಿ. ಯಾಕಂದರೆ ಈ ಸಿನಿಮಾ ಬಂದು ಬಿಫೋರ್ ಮಾದೇವ ನನಗೆ ಆಗಿತ್ತು. ಸೊ ನನಗೆ ಗೊತ್ತಿರಲಿಲ್ಲ ಥಿಯೇಟ್ರಿಕಲ್ಲಿ ಎಷ್ಟು ಓಪನಿಂಗ್ ಸಿಗುತ್ತೆ, ಎಷ್ಟು ಚೆನ್ನಾಗಿ ಆಗುತ್ತೆ ಅನ್ನೋದು. ಸೊ ನಾನು ಹೇಳಿದ್ದೆ. ಬಟ್ ಅವರು ಆ್ಯಂಡ್ ಅವರ ತಾಯಿಯವರು ಪದ್ಮಾವತಿ ಅವರು ತುಂಬ ಪ್ಯಾಷನೇಟ್ ಆಗಿದ್ರು. ಇಲ್ಲ, ಈ ಸಿನಿಮಾ ನಾವು ಮಾಡಬೇಕು ಅಂದರೆ ದೊಡ್ಡದಾಗೆ ಮಾಡಬೇಕು, ದೊಡ್ಡ ಸ್ಕೇಲಲ್ಲೇ ಮಾಡಬೇಕು ಅಂತ ಅವ್ರಿಗಿದ್ದು. ಸೊ ಹಾಗಾಗಿ ಅವರು ಆ್ಯಂಡ್ ಚೈತನ್ಯ ಸರ್ ಜೊತೆ ಡಿಸ್ಕಸ್ ಮಾಡಿದಾಗ, ಬಟ್ ಬಜೆಟಿಂಗ್ ವೈಸ್ ಚೈತನ್ಯ ಸರ್ ಏನು ಇನ್ವಾಲ್ವ್ ಆಗಿರಲಿಲ್ಲ.
ಬಟ್ ನಾವೆಷ್ಟು ಕಂಟ್ರೋಲ್ ಮಾಡಕ್ ಹೋದ್ರು ಬಟ್ ಸ್ಕೇಲ್ ದೊಡ್ಡದಾಗ್ತಾನೆ ಹೋಗ್ತಿತ್ತು. ಯಾವಾಗ ಸಂತೋಷ್ ನಾರಾಯಣ್ ಅವರು ಒಳಗಡೆ ಬಂದ್ರು ಅದಕ್ಕಿಂತ ನೆಕ್ಸ್ಟ್ ಸ್ಕೇಲ್ ಹೋಯ್ತು. ಬಟ್ ಎಂಡ್ ಆಫ್ ದ ಡೇ ಎಲ್ಲ ಕೂತ್ಕೊಂಡು ಲೆಕ್ಕಾಚಾರ ನೋಡಿದಾಗ ಇವತ್ತು ಆ್ಯಂಡ್ ಮಾದೇವನು ಆಗಿರೋದ್ರಿಂದ ನನಗೆ ಆ್ಯಂಡ್ ಟಿ ಸೀರೀಸ್ ಅವರು ಬೈ ಮಾಡಿದ್ರು ಸಿನಿಮಾನ. ಸೊ ಎಲ್ಲ ಲೆಕ್ಕಾಚಾರ ನೋಡಿದಾಗ ಚೆನ್ನಾಗಿ ಆಗ್ತಿದೆ ಆ್ಯಂಡ್ ಪ್ರೊಡ್ಯೂಸರ್ ಅವ್ರಿಗೆ ಖಂಡಿತ ಹಾಕಿರೋ ಬಂಡವಾಳ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ಇವತ್ತಿಗಿದೆ. ಇಂಪಾರ್ಟೆನ್ಸ್ ಅನಿಸುತ್ತೆ, ಯಾಕಂದರೆ ಒಂದು ವಕ್ತ ಚೇಂಜ್ ಆಗ್ತಾನೆ ಇದೆ, ಸ್ಟೆಪ್ ಬೈ ಸ್ಟೆಪ್ ಚೇಂಜ್ ಓವರ್ ಆಗಬೇಕು. ಸೊ ಈ ಸಿನಿಮಾ ನಿಮ್ಮ ಸಿನಿಗ್ರಾಫ್ಗೆ ಎಷ್ಟು ಇಂಪಾರ್ಟೆನ್ಸ್? ಸರ್ ಖಂಡಿತ. ಈಗ ನನ್ನ ಗ್ರಾಫ್ ನೀವು ನೋಡ್ಕೊಂಡು ಬಂದರೆ, ಸೊ ಮಾದೇವ ಇಂದ ನನ್ನ ಟೋಟಲ್ ಚೇಂಜ್ ಆಗಿದೆ. ಸೊ ಅಲ್ಲಿಂದ ನೆಲ್ಸನ್ ಆಗಲಿ ಅಥವಾ ಬಲರಾಮ ಆಗಲಿ, ನನ್ನ ಸಿನಿಮಾ ರಾಘವ ಲಂಕಸೂರ ಆಗಲಿ, ಇದೆಲ್ಲನೂ ಬೇರೆ 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 ಪಾತ್ರಗಳು ಮಾಡ್ತಿದ್ದೀನಿ. ಬಟ್ ಇವತ್ತು ನಾನು ಈ ಸ್ಟೇಜ್ ಮೇಲೆ ಹೇಳಕ್ಕೆ ಇಷ್ಟಪಡ್ತೀನಿ, ನನ್ನ ಸಿನಿ ಕರಿಯರಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಸಿನಿಮಾ ಇದು ಬಲರಾಮ. ದೊಡ್ಡ ಸಿನಿಮಾ, ನನಗೆ ದೊಡ್ಡ ವೆಚ್ಚದಲ್ಲಿ ನಡೆದಿರುವಂಥ ಸಿನಿಮಾ. ಯಾಕಂದರೆ ನನಗೆ ಮಾದೇವ ಪ್ರೀವಿಯಸ್ ಏನಾಗಿದೆಯೋ ಅದಕ್ಕಿಂತ ದುಪ್ಪಟ್ಟು ಆ್ಯಂಡ್ 2.5-3 ಟೈಮ್ಸು ನನ್ನ ಮೇಲೆ ಬಂಡವಾಳ ಹೂಡಿ ಈ ಸಿನಿಮಾನ ಮಾಡಿದ್ದಾರೆ. ಸೊ ಅವ್ರಿಗೆ 100% ದುಡ್ಡು ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ. ಎಲ್ಲರೂ ಅದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಆ್ಯಕ್ಚುಲಿ ನೀವು ಪ್ರೊಡ್ಯೂಸರ್ ನಿರ್ಮಾಪಕರ ನಾಯಕ ನೀವು, ಯಾಕಂದರೆ ಪ್ರಮೋಷನ್ ಲಾಸ್ಟ್ ಟೈಮ್ ನೋಡಿದ್ದೀವಿ ಮಾದೇವ ಭಾಳಷ್ಟು ಇನಿಷಿಯೇಟಿವ್ ತೊಗೊಂಡಿದ್ವಿ. ಈ ಸಿನಿಮಾಗೆ ಏನು ಪ್ಲಾನ್ ಔಟ್ ಮಾಡ್ಕೊಂಡಿದ್ದೀವಿ ಸರ್? ತುಂಬ ಪ್ಲಾನ್ಸ್ ಇದೆ ಸರ್, ಎಲ್ಲ ಕೂತು ಮಾತಾಡ್ತಿದ್ದೀವಿ. ಯಾಕಂದರೆ ಆಲ್ ಆಫ್ ದ ಸಡನ್ ನಮಗೆ KVN ಅವರು ನಮ್ಗೆ ಡೇಟ್ ಕೊಡ್ತಾರೆ, ಸುಪ್ರೀತ್ ಸರ್ ಅವರು 26th ಬಂದ್ಬಿಡಿ, ಯಾಕಂದರೆ ಇನ್ನು ಯಾವುದೋ ಸಿನಿಮಾಗಳಿಲ್ಲ, ನೋಡಿ ಸಿನಿಮಾ ಚೆನ್ನಾಗಿ ಬಂದಿದ್ರೆ ಬಂದ್ಬಿಡಿ ಅಂತಾರೆ. ಸೊ ಆಲ್ರೆಡಿ ನಮಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು 80-85-90% ಏನೋ ಕೆಲಸಗಳು ಮುಗ್ದಿತ್ತು. ಸೊ ಆ ಟೈಮಲ್ಲಿ ನಮಗೆ ಡೇಟ್ ಕೊಟ್ಟಾಗ ಸ್ವಲ್ಪ ಕೆಲಸಗಳು ಫಾಸ್ಟ್ ಮಾಡಿದ್ವಿ. ಆ್ಯಂಡ್ ನಮಗೆ ಸಾರಿ ಕ್ವಶನ್ ಮಾಡ್ಬಿಟ್ಟಿರ್ತೀವಿ ಪ್ರಮೋಷನ್ಗೆ, ಸಾರಿ ಸರ್. ಆ್ಯಂಡ್ ಸೊ ಬೇಗನೆ ನಮಗೆ ಟೈಮ್ ಕೊಟ್ಟಿದ್ರಿಂದ ಒಂದು ಭಾಳ ಚಿಕ್ಕ ಟೈಮ್ ಇದೆ, 2-3 ಮಂತ್ಸ್ ಇದ್ದಿದ್ರಿಂದ ನಾವು ನಾವು ಬೇಗನೆ ಬೇರೆ ಥರದ ಪ್ರಮೋಷನ್ ಎಲ್ಲ ಮಾಡ್ತಿದ್ವಿ. ಸೊ ಆಲ್ ಆಫ್ ದಿ ಸಡನ್ ನಮಗೆ ಡೇಟ್ ಕೊಟ್ಟಿದ್ರಿಂದ ಸೊ ವಿ ಆರ್ ಟ್ರೈಂಗ್ ಟು ಹರಿ ಅಪ್. ವಿ ಆರ್ ಎಲ್ಲ ಕೂತು ಮಾತಾಡಿ ಈಗ ಮೊನ್ನೆ ಐ ಥಿಂಕ್ 3-4 ಡೇಸಿಂದ ನಾನು ಹಾಗೂ ನಿರ್ದೇಶಕರು KM ಚೈತನ್ಯ ಸರ್ ಅವರು ಯಾವ ಥರ ಆಗಿದ್ದೀವಿ ಅಂದರೆ ಬ್ಲ್ಯಾಂಕ್ ಆಗ್ಬಿಟ್ಟಿದ್ದೀವಿ. ಯಾವ ಚಾನಲ್ ಏನು ಮಾತಾಡಿದ್ದೀವಿ ಮತ್ತೆ ಮತ್ತೆ ಅದನ್ನೇ ರಿಪೀಟ್ ಮೋಡಲ್ಲಿ ನಾವು ಲೂಪ್ ಮೋಡಲ್ಲಿ ಮಾತಾಡ್ತಿದ್ವಿ. ನಮ್ಗೆ ಎಷ್ಟು ಆಲ್ಮೋಸ್ಟ್ ಐ ಥಿಂಕ್ ಸಮರ್ ಅರೌಂಡ್ 12 ಎಲ್ಲ ನಿಮ್ಮ ಹತ್ರ ಎಲ್ಲರ ಹತ್ರ ಮಾತಾಡ್ತಿದ್ದೀವಿ. ಸೊ ಅದು ಈ ಪ್ರಮೋಷನ್ ಆದಮೇಲೆ ಐ ಥಿಂಕ್ ವೆಬ್ಸೈಟ್ಗಳಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವಿ ಆರ್ ಟ್ರೈಂಗ್ ಟು ಡೂ ಅವರ್ ಬೆಸ್ಟ್ ಸರ್. ರೀಚ್ ಆಗ್ತಿದೆ. ಆ್ಯಂಡ್ ಐ ಥಿಂಕ್ ಲಾಸ್ಟ್ ವೀಕ್, ಬಿಕಾಸ್ ಮಾದೇವನು ಹಂಗೆ ಮಾಡಿದ್ದು, ಲಾಸ್ಟ್ ವೀಕ್ ಉತ್ತರ ಕರ್ನಾಟಕ ಹೋಗಿದ್ದೆ. ಸೊ ಸಿನಿಮಾ ಬಿಫೋರ್ ರಿಲೀಸ್. ಸೊ ಹಾಗೆ ಈ ಸಿನಿಮಾಗೂ ಒಂದಿಷ್ಟು ತಯಾರಿ ತಗೊಂತಿದ್ವಿ ಸರ್. ಖಂಡಿತ ಬಯಸಿದ್ರೆ ನಾನು ಚೆನ್ನಾಗಿ ಬರೋವರೆಗೂ ನಾನು ಬಿಡೋಲ್ಲ ಸರ್. ನಾನು ಹಿಂಗೆ ಬೇಕು ಅಂತ ಇರುತ್ತೆ. ಆ ಥರ ಇರಬೇಕಾದ್ರೆ ದೊಡ್ಡ ಪ್ರೊಡಕ್ಷನ್, ಒಂದು ಅಷ್ಟು ಖರ್ಚು, ಅಷ್ಟು ವೆಚ್ಚದಲ್ಲಿ ಒಂದು ಸಿನಿಮಾ ಮಾಡ್ತಿದ್ದಾರೆ. ಆಮೇಲೆ ಅಷ್ಟು ಜನ ಆರ್ಟಿಸ್ಟು ಬಾಂಬೆಯಿಂದ ಕರ್ಸಿರ್ತೀವಿ, ಟೈಮೆಲ್ಲ ಹೋಗ್ತಿರುತ್ತೆ. ಆ ಥರ ಇರ್ಬೇಕಾದ್ರೆ ಯಾರೋ ಒಂದು ಸಣ್ಣ ಮಿಸ್ಟೇಕ್ ಮಾಡಿದಾಗ ಖಂಡಿತ ಕೋಪ ಬಂದೇ ಬರುತ್ತೆ, ಯಾರೇ ಆಗಿರಲಿ. ನಾನು ಕರೆಕ್ಟಾಗಿ ಬರಬೇಕು ಅನ್ನೋದು ಅವರ ಒಂದು ಇದು. ಸೊ ಹಾಗಾಗಿ ಅವರು ಕೋಪ ಮಾಡ್ಕೊಳ್ಳೋದು ಏನು ತಪ್ಪಿಲ್ಲ. ಆ್ಯಂಡ್ ಐ ಫೆಲ್ಟ್ ವೆರಿ ಹ್ಯಾಪಿ ಆ್ಯಂಡ್ ಐ ಅಡ್ಮೈರ್ ಹಿಮ್. ಐ ಲವ್ ಹಿಮ್ ಸೋ ಮಚ್. ಇಂಡಸ್ಟ್ರಿ ಇದೆ, ನೀವು ನೋಡ್ತಾ ಇದ್ದೀರಾ ಇಂಡಸ್ಟ್ರಿಯಲ್ಲಿ ಏನೇನು ಆಗ್ತಿದೆ, ನಾನು ಯಾವ ರೀತಿ ತಯಾರಾಗಬೇಕು ಅಂತ? ಸರ್, ಒಂದಂತೂ ಸತ್ಯ ಹೇಳ್ತೀನಿ, ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೂ ಒಂದು ಸಿನಿಮಾ ಮಾಡಿದ್ಮೇಲೆ ಭಯ ಅನ್ನೋದಿರುತ್ತೆ. ಖಂಡಿತ ನಾನು ಈ ವೇದಿಕೆ ಮೇಲೆ ಕೂತ್ಕೊಂಡು ಹೇಳ್ತಾ ಇದ್ದೀನಿ, ಆ ಭಯನೇ ಇಲ್ಲ ನನಗೆ. ಯಾಕಿಲ್ಲ ಅಂದರೆ 100% ನನ್ನ ಸಿನಿಮಾ ಗೆಲ್ಲುತ್ತೆ ಅನ್ನೋ ಒಂದು ಭರವಸೆ. ಬಟ್ ಇಂಥ ಆರ್ಟಿಸ್ಟ್ ಜೊತೆ ಕೆಲಸ ಮಾಡಿದ್ದೀನಲ್ಲ ಅನ್ನೋ ಭರವಸೆ, ನಮ್ಮ ಡೈರೆಕ್ಟರ್ಸ್ ಅವ್ರ ಮೇಲೆ ಇರೋಂಥ ಭರವಸೆ, ನನಗೆ ಯಾವುದೇ ರೀತಿ ಭಯ ಇಲ್ಲ. ಇದರಲ್ಲಿ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀವಿ. ಬಟ್ ಅದು ನನಗೆ ಖುಷಿ ಇದೆ. ಸರ್, ನಾನು ಓದ್ಸತಿ ನೀವು ಹೇಳಿದೆ ಅನ್ನಿಸ್ತದೆ. ನನಗೆ ವೇಣು ಸರ್ ಆಗಲಿ, ನಮ್ಮ ಡೈರೆಕ್ಟರ್ ಆಗಲಿ, ನಾವು ಹೆಂಗಿತ್ತು ನಮ್ಮ ಜರ್ನಿ ಅಂದರೆ ನಮ್ಮ ತಾರಮ್ಮ ಹೇಳಿದ್ರು ಒಂದು ಸ್ವಲ್ಪ. ಬಟ್ ತುಂಬ ಹ್ಯಾಪಿ ಸರ್. ತುಂಬ ಜರ್ನಿಲಿ ನಾನು ಇಂಥವ್ರ ಜೊತೆ ನನ್ನ ಮಗನಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಏಕೆಂದರೆ ಇಂಥವ್ರನ್ನ ಈ ಸಿನಿಮಾ ಕರ್ಕೊಬಂದಲ್ಲ, ಅದು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಟ್ ದೇವರು ನಮಗೆ ಇವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾನಲ್ಲ, ನಾನು ಹೃದಯಪೂರ್ವಕ ಧನ್ಯವಾದಗಳು ಸರ್ ಅವ್ರಿಗೆ. ಖಂಡಿತ ಇದೆ, ಖಂಡಿತ ಒಂದು ದೊಡ್ಡ ಮಟ್ಟಿಗೆ ಪ್ಲ್ಯಾನ್ ಇದೆ. ಬಟ್ ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಅಭಿಮಾನಿಗಳ ಆಶೀರ್ವಾದ ಎಲ್ಲರದ್ದು ಇದ್ದರೆ
ಖಂಡಿತ ನಾವು ಒಂದು ದೊಡ್ಡ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅದನ್ನು ನಾವು ಪ್ರಸ್ತಾಪ ಮಾಡ್ತೀವಿ.